Sir, this is the first shot, sir. This is the second shot, sir. This is the way I'm going to pull the truck. The trolley is going to be pulled. ಫುಲ್ಲು ಒಂಥರ ಹಾಲಿವುಡ್ಡಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಮಾತಾಡ್ತಾರಲ್ಲ ಆ ಥರ ಬರೀ ಇಂಗ್ಲೀಷಲ್ಲೇ ಮಾತಾಡೋದು. ರಾಜ ಅಂತಾನೆ, ಎಲ್ಲರೂ ರಾಜ ಅಂತಾನೆ ಕರೆಯೋದು. ರಾಜ ಏನಮ್ಮ ಎಕ್ಸ್ಪೋಜರ್ 5-6 2-8 ಅವ್ರು ಹೋಗೋಬಾರ ಫ್ರೆಂಡ್ಸ್ ಅವರು. ಅಂದರೆ ಅವರು ಈ ಡ್ರೆಸ್ಸಸ್ ವೆಲ್ ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಹಾಕಿರ್ತಾರೆ. ಇನ್ಫ್ಯಾಕ್ಟ್ ಚಪ್ಪಲಿಯಿಂದ ಶೂಯಿಂದ ಹಿಡಿದು ಅವರು ಕಂಪ್ಲೀಟ್ ಡ್ರೆಸ್ ಮಾಡ್ಕೊಳ್ಳೋದೆಲ್ಲ ವೈಟಾಗೇ ಇರ್ತಿತ್ತು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಇಶ್ ಫಿಲ್ಮ್ನ ಪ್ರೀಮಿಯರ್ ಶೋ ಅಂತೇಳಿ ಪಲ್ಲವಿ ಥಿಯೇಟ್ರ್, ಈಗ ಪಲ್ಲವಿ ಥಿಯೇಟ್ರೆಲ್ಲ ಹೊಡೆದಾಕಿದ್ದಾರೆ. ಆಗ ಪಲ್ಲವಿ ಥಿಯೇಟ್ರ್ ಅತಿ ದೊಡ್ಡ ಥಿಯೇಟ್ರು. ಆ ಥಿಯೇಟ್ರಲ್ಲಿ ಒಂದು ದೊಡ್ಡ ಶೋ ಇಟ್ಟಿದ್ರು. ಆಗ ಇದು ಒಂದು ಇತಿಹಾಸ, ಒಂದು ಅತಿ ದೊಡ್ಡ ಒಂದು ವಿಸ್ಮಯ ಅಂತ ಹೇಳ್ಬೋದು. ಪ್ರೀಮಿಯರ್ ಶೋಗೆ ಹೌಸ್ಫುಲ್ ಆಗಿ ಜನ ರೋಡಲ್ಲಿ ನಿಂತಿದ್ರು. ದಿಸ್ ವಾಸ್ ಅನ್ಬಿಲೀವಬಲ್. ಅಂದರೆ ಶೋ ಕ್ಯಾನ್ಸಲ್ ಆಗಿತ್ತು. ಆ ಪ್ರೀಮಿಯರ್ ಅದೇ ರೆಗ್ಯುಲರ್ ಶೋ ಕ್ಯಾನ್ಸಲ್ ಆಗಿತ್ತು, ಕ್ಯಾನ್ಸಲ್ ಮಾಡಿದರು. ಮತ್ತು ಈ ಸಿನಿಮಾದ ಪ್ರೀಮಿಯರ್ ಶೋ ಎಷ್ಟು ಜನ ಬಂದಿದ್ದರು ಅಂದರೆ, ಇದು ಸೀಟ್ ಇಲ್ಲದೆ ಸೈಡ್ ಲೆಫ್ಟ್ ರೈಟ್ ಇದೇ ಕಾರಿಡಾರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿಂತ್ಕೊಂಡು ನೋಡಿದರು ಜನ. ಆ ಥರದ್ದೊಂದು ಸಿಚುಯೇಷನಲ್ಲಿ ತುಂಬ ದೊಡ್ಡ ದೊಡ್ಡ ಡಿಗ್ನಿಟ್ರೀಸು ಸೆಲೆಬ್ರಿಟೀಸ್ನ ಕರೆದಿದ್ರು. ಡಿ ರಾಜೇಂದ್ರ ಬಾಬುನು ಬಂದರು. ಅಂದರೆ ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಇನ್ನೇನು ಸ್ಟಾರ್ಟ್ ಆಗಬೇಕು ಆ ಟೈಮಿಗೆ ಬಂದರು. ಎಲ್ಲರೂ ಸ್ಟಾರ್ಟ್ ಆಗೋ ಟೈಮಲ್ಲೇ ಎಕ್ಸೈಟ್ಮೆಂಟಲ್ಲೆಲ್ಲ ಕೆಲವರೆಲ್ಲ ಒಳಗೋದ್ರು. ನಾನು ತುಂಬ ಜನನ ವೆಲ್ಕಮ್ ಮಾಡ್ತಾಯಿದ್ದೆ. ಮಾಡ್ತಾಯಿರೋ ಪ್ರಾಸೆಸ್ಸಲ್ಲಿ ಡಿ ರಾಜೇಂದ್ರ ಬಾಬು ಕಣ್ಣಿಗೆ ಕಂಡ್ರು ನನಗೆ. ಸರ್ ಪ್ಲೀಸ್ ಕಮ್ ಸರ್ ಅಂತಂದರೆ ಓಯ್ ಹಾಯ್ ಅಂತ ಅಂದ್ಕೊಂಡು ಬಂದರು. ಬಾಲ್ಕನಿಗೆ ಬಂದರು. ಬಂದ ಕೂಡಲೇ ಪ್ಲೀಸ್ ಸರ್ ಅಂತಂದೆ. ಯಾರೋ ಇನ್ನೊಬ್ಬರು ನಮ್ಮ ಟೀಮವರೇ ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ಒಳಗೆ ಹೋದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಷ್ಟು ಕ್ರೌಡೆಡ್ ಆಗಿತ್ತು. ಸರಿ ಏನು ಮಾಡೋದು, ನಾನು ಟಕ್ಕಂತ ಅವ್ರು ವಾಪಸ್ ಹೋಗ್ಬಿಟ್ರು. ಟಕ್ ಅಂತ ಮೆಟ್ಲು ಇಳ್ಕೊಂಡು ಅಲ್ಲಿವರೆಗೂ ಸರ್ ಯಾಕೆ ಸರ್ ಹೋಗ್ತಾ ಇದ್ದೀರಾ ಅಂತ. ಇಲ್ಲ ತುಂಬ ಕ್ರೌಡೆಡ್ ಆಗಿದೆ, ಇರಲಿ ಇಲ್ಲ ಸರ್ ಪ್ಲೀಸ್ ಬನ್ನಿ ಸರ್, ನಾನು ಒಂದು ಸೀಟ್ ಕೊಡ್ತೀನಿ ಬನ್ನಿ ಸರ್ ಅಂತಂದೆ. ಅವರು ಹಂಗೆ ಯೋಚನೆ ಮಾಡಿ ಸರಿ ಅಂತ ಬಂದು ಕೂಡಲೇ ಅಲ್ಲೇ ಹೊರಗೆ ಈ ಕಾಫಿ ಟೀ ಎಲ್ಲ ಮಾರ್ತಾರಲ್ಲ, ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಅಂತೇಳಿ ಕೆಲವು ಪ್ಲಾಸ್ಟಿಕ್ ಚೇರ್ಸ್ಗಳಿತ್ತು. ಅದನ್ನ ನಾನು ಇನ್ನೊಬ್ಬ ತೊಗೊಂಡೋಗಿ ಮೇಲಿಟ್ಟು ಈ ಎಕ್ಸಾಕ್ಟ್ಲಿ ಪ್ರೊಜೆಕ್ಷನ್ ರೂಮ್ ಕೆಳಗೇನೆ ಅಲ್ಲಿ ಸ್ವಲ್ಪ ಮೆಟಲ್ ಡಿವೈಡ್ ಆಗುತ್ತಲ್ಲ, ಅಲ್ಲಿ ತೊಗೊಂಡೋಗಿ ಹಾಕಿ ಸರ್ ಪ್ಲೀಸ್ ಸರ್ ಅಂತೇಳಿ ಕೂರಿಸಿದೆ. ಒಂದು ಅವ್ರಿಗೇನೋ ಒಂದು ರೆಸ್ಪೆಕ್ಟ್ ಬಂದಿರಬೇಕು ಆ ದಿನಗಳಲ್ಲಿ. ಒಬ್ಬ ಟೆಕ್ನಿಷಿಯನ್ನ ಇನ್ನೊಬ್ಬ ಟೆಕ್ನಿಷಿಯನ್ನ ನಡ್ಕೊಳ್ಳೋ ರೀತಿ ಮೇ ಬಿ ದಟ್ ವಾಸ್ ಇಂಪ್ರೆಸಿವ್ ಅಂತ ಕಾಣುತ್ತೆ. ಅಂದರೆ ನಾನು ಕರೆದಿಲ್ಲ ಅವ್ರನ್ನ, ಕರೆದಿರೋದೆಲ್ಲ ಟೀಮೇ. ಅವ್ರು ಯಾರು ಅಂತಲೂ ನನಗೆ ಅವರು ಯಾರು ಅಂತ ಗೊತ್ತು, ಅವರು ಯಾರು ಅಂತ ನನಗೆ ಗೊತ್ತಿರ್ಬೋದು ಏನೋ, ನನಗೆ ಗೊತ್ತಿಲ್ಲ. ಆದರೆ ಅವರು ಹೀ ಲೈಕ್ ಮೈ ಬಿಹೇವಿಯರ್. ಸೊ ಸಿನಿಮಾ ಎಲ್ಲ ನೋಡಿದಾಗ ಮುಗೀತು. ಸಿನಿಮಾ ಶಿವರಾಜ್ ಕುಮಾರು ಬಂದಿದ್ದರು. ತುಂಬ ಜನ, ಎಷ್ಟು ಜನ ಬಂದು ಎಕ್ಸೈಟ್ಮೆಂಟ್ ಆಗಿ ಆ ಸಿನಿಮಾ ನೋಡಿದ್ರು ಅಂತಂದರೆ, ದೊಡ್ಡ ಸಿನಿಮಾ ಇಂಡಸ್ಟ್ರಿಯ ತುಂಬ ಅನೇಕ ದೊಡ್ಡ ಟೀಮೇ ಇತ್ತು. ಅಂದರೆ ನಮ್ಮ ವರ್ಕ್ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡೋದಕ್ಕೆ ನಾವೆಲ್ಲ ಕಳೆದೋಗಿದ್ವಿ. ಅಷ್ಟು ಜಂಗುಳಿ ಅಂದರೆ ಏನು ತುಂಬ ಚೆನ್ನಾಗಿತ್ತು ಅಂತ ಯಾರೋ ಶೇಕ್ ಹ್ಯಾಂಡ್ ಮಾಡ್ತಾರಲ್ಲ, ಆ ಥರದೊಂದು ಅವಕಾಶವೂ ಸಿಗಲಿಲ್ಲ ನನಗೆ ಆ ಸಿನಿಮಾದಲ್ಲಿ. ಅಷ್ಟು ಜನ ಎಲ್ಲ ಅವ್ರವ್ರ ಪಾಡಿಗವರು ಹೋದರು ಎಲ್ಲ. ಆಮೇಲೆ ಸಿನಿಮಾ ನೆಕ್ಸ್ಟ್ ಡೇ ಇನ್ನೊಂದು 2-3 ದಿವಸ ಆದಮೇಲೆ ಸಿನಿಮಾ ರಿಲೀಸ್ ಆದ ಕೂಡಲೇ ಅತಿ ದೊಡ್ಡದಾಗಿ ಎಲ್ಲರ ಬಗ್ಗೆ ಹೊಗಳಿದ್ರು, ಎಲ್ಲ ಡಿಪಾರ್ಟ್ಮೆಂಟ್ನೂ ಹೊಗಳಿದ್ರು. ಅದರಲ್ಲಿ ನಂದು ವಿಶೇಷವಾಗಿ ಒಂದು ಇತ್ತು, ರೈಟಪ್ ಇತ್ತು. ಮಾರನೇ ದಿವಸನೇ ಫೋನ್ ಕಾಲ್ ಬಂತು ನನಗೆ ಡಿ ರಾಜೇಂದ್ರ ಬಾಬುವಿಂದ. ಈ ಥರ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ವರ್ಕ್ ಮಾಡ್ತೀಯಾ ಅಂತಂದರೆ ಎಸ್ ಸರ್ ಅಂತಂದೆ. ಇಮಿಡಿಯೇಟಾಗಿ ಕರೆಸಿದ್ರು, ಹೋಗಿ ಮಾತಾಡಿದೆ. ಆಗ ಪ್ರಜಾಶಕ್ತಿ ಅನ್ನೋ ಒಂದು ಸಿನಿಮಾ, ಇವರು ರಾಮಕೃಷ್ಣ ಹೆಗಡೆ ಆಗ ತಾನೇ ಚೀಫ್ ಮಿನಿಸ್ಟರ್ ಅಲ್ಲ ಅಂತ ಕಾಣುತ್ತೆ ಅವರು, ಅಲ್ಲ. ಆ ದಿನಗಳಲ್ಲಿ ಶಶಿಕುಮಾರ್ ಕಾಂಬಿನೇಷನಲ್ಲಿ ಈ ಥರ ಒಂದು ಮಾಡ್ತಾಯಿದ್ದೀನಿ ಅಂತ. ಓಕೆ ಸರ್ ಮಾಡೋಣ ಅಂಥೇಳಿ ವರ್ಕ್ ಮಾಡಿದೆ. ಅದು ಒನ್ಸ್ ಅಗೈನ್ ಬಿ ಗ್ರೇಡ್ ಕ್ಯಾಮ್ರಾ, ಯಾವುದೋ ಒಂದು ಬಿ ಗ್ರೇಡ್ ಕ್ಯಾಮ್ರಾ ಹೇಳಿದ್ನಲ್ಲ, 2C ಕ್ಯಾಮ್ರಾದಲ್ಲಿ ವರ್ಕ್ ಮಾಡಬೇಕಾದ ಅನಿವಾರ್ಯ. ಕಾರಣ ಏನು ಅಂತಂದರೆ ಪ್ರೊಡ್ಯೂಸರ್ ವಾಸ್ ಒಂಥರ ಸ್ಟಿಂಜಿ, ಮೈಸೂರ್ ಏನಂತ ಹೇಳ್ಬೋದು, ನಾಟ್
ಒಂಥರ ದುಡ್ಡು ಖರ್ಚು ಮಾಡುವ ಪ್ರೊಡ್ಯೂಸರ್ ಅಲ್ಲ. ಸೊ ಆಗಲಿ ಅಂಥೇಳಿ ನಾನು ಇವ್ರಿಗಾಗಿ ಒಪ್ಕೊಂಡೆ, ಹೆಂಗಾರು ಮಾಡಿ ಇದರಲ್ಲೇ ಪ್ರೂವ್ ಮಾಡೋಣ ಅಂಥೇಳಿ ಆ ಸಿನಿಮಾ ಮುಗಿಸ್ದೆ. ಅದು ಆ ಕೆಲಸ ಮಾಡ್ತಿದ್ದ ಶೆಡ್ಯೂಲ್ ಮುಗಿಯೋದಕ್ಕೂ ಮುಂಚೆನೇ ಇನ್ನೊಂದು ಸಿನಿಮಾ ಪಟ್ಟಂತ ಸ್ಟಾರ್ಟ್ ಮಾಡಿದ್ರು ಡಿ ರಾಜೇಂದ್ರ ಬಾಬು. ಆಗ ಅವರ ರ್ಯಾಪೋ ತುಂಬ ಚೆನ್ನಾಗಿತ್ತು. ಒಂದೇನೆಂದರೆ ಅವರು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಬಂದವರು, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ. ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರು ಕೆಲಸ ಮಾಡೋದು ಅಂದರೆ ಒಂದು ರ್ಯಾಪೋ, ಒಂದು ವಿ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ ಅನ್ನೋ ಥರ ಇರುತ್ತೆ. ಸೊ ಅದೊಂದು ವೈಬಿಂಗ್ ಚೆನ್ನಾಗಿತ್ತು. ಅವ್ರು ಯಾವಾಗಲೂ ನನ್ನ ಹತ್ರ ಇಂಗ್ಲೀಷಲ್ಲೇ ಮಾತಾಡೋದು, ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಶಾಟ್, ದಿಸ್ ದ ವೇ ಇಟ್ ಇಸ್ ಗೋಯಿಂಗ್ ಟು ಬಿ ಲೈಕ್ ಅಂತ. ಕಟ್ ಅಂದಿದ ತಕ್ಷಣ ಬ್ರೇಕು ಪ್ಯಾಕಪ್ ಆಗಿದ ತಕ್ಷಣ ಅಶೋಕ ಬರ ಹೋಟ್ಲಿಗೆ ಹೋಗೋಣ ಅನ್ನೋದು. ಕನ್ನಡ ಅಂದರೆ ಶೂಟಿಂಗ್ ಮುಗಿದ ಕೂಡಲೇ ಅವರು ಒಂದು ಫ್ರೆಂಡ್ ಥರ ಬಿಹೇವ್ ಮಾಡೋರು. ಶೂಟಿಂಗಲ್ಲಿ ನನ್ನ ಸರ್ ಅಂತಲೇ ಕರಿತಿದ್ರು. ಸರ್, ದಿಸ್ ಇಸ್ ದ ಫಸ್ಟ್ ಶಾಟ್ ಸರ್, ದಿಸ್ ಇಸ್ ದ ಸೆಕೆಂಡ್ ಶಾಟ್ ಸರ್, ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಪುಲ್ ದಿ ಟ್ರಕ್, ಐ ಮೀನ್ ದ ಟ್ರಾಲಿ ಇಸ್ ಗೋಯಿಂಗ್ ಟು ಬಿ ಪುಲ್ಡ್. ಫುಲ್ಲು ಒಂಥರ ಹಾಲಿವುಡ್ಡಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಮಾತಾಡ್ತಾರಲ್ಲ ಆ ಥರ ಬರೀ ಇಂಗ್ಲೀಷಲ್ಲೇ ಮಾತಾಡೋದು. ಇನ್ಫ್ಯಾಕ್ಟ್ ಯಾರೋ ಜರ್ನಲಿಸ್ಟ್ ಆಡ್ಕೊಂಡಿದ್ರು, ಇವ್ರ ಟೀಮಲ್ಲಿ ಬರೀ ಇಂಗ್ಲೀಷೇ ಮಾತಾಡ್ತಾರೆ ಅಲ್ಲಿ ಹಾಗೆ ಹೀಗೆ ಅಂಥೇಳಿ. ನಾನು ಆಗ ಇಂಗ್ಲೀಷ್ ಮಾತಾಡೋದನ್ನ ನಿಲ್ಲಿಸಿದೆ ಸೆಟ್ಟಲ್ಲಿ. ಕನ್ನಡದಲ್ಲೇ ಮಾತಾಡಬೇಕು, ಹೆಚ್ಚು ಕನ್ನಡದಲ್ಲೇ ಶಾರ್ಟ್ಗಳನ್ನ ಡಿಸ್ಕಸ್ ಮಾಡಬೇಕು ಅನ್ನೋದನ್ನು ಅಲ್ಲಿ ಇನ್ಫ್ಯಾಕ್ಟ್ ಅದೊಂದು ಪೇಪರಲ್ಲಿ ಬರೆದುಬಿಟ್ಟಿದ್ರು. ನನಗೆ ನಗು ಬಂತಿದ್ದು, ಏನು ಜನಗಳು ನಮ್ಮ ಸ್ವಂತ ನಮ್ಮ ಅನಿಸಿಕೆಗಳನ್ನ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಇವ್ರು ಹೇಳ್ಕೊಡ್ತಾರಲ್ಲ ಅನ್ನೋದು ಆಯಿತು. ಸೊ ಅಲ್ಲಿ ಅವರ ರ್ಯಾಪೋ ಅದ್ಭುತವಾಗಿತ್ತು. ವಿ ಹ್ಯಾಡ್ ಅ ವೆರಿ ಗುಡ್, ಅಂದರೆ ಅವ್ರು ಹೇಳುವ ಶಾರ್ಟ್ಸು, ನಾನು ತೆಗೆಯುವ ಶಾರ್ಟ್ಸು ತುಂಬ ಕ್ವಿಕ್ಕಾಗಿರುತ್ತಿತ್ತು ಮತ್ತು ಚೆನ್ನಾಗಿ ರ್ಯಾಪೋ ಬೆಳೀತು. ಫಸ್ಟು ಪ್ರಜಾಶಕ್ತಿ ಅದಾಗಿ ಅದು ಶೂಟಿಂಗ್ ಮಾಡ್ತಿದ್ದ ನೀನು ಫಿನಿಷ್ ಆಗಿಲ್ಲ ಆ ಸಿನಿಮಾ ಆಗೋದಕ್ಕೂ ಮುಂಚೆನೇ ಕರುಳಿನ ಕೂಗು ಸಿನಿಮಾ ಬಂದುಬಿಡ್ತು ಆಫರ್. ಕಾರಣ ಏನು ಅಂದರೆ ಅವರೇ ಪ್ರೊಡ್ಯೂಸರ್, ಡಿ ರಾಜೇಂದ್ರ ಬಾಬು ಮತ್ತು ಇನ್ನೊಬ್ಬರು ರಾಜು ಅಂತ ಹೇಳಿ, ವೈಜಾಗ್ ರಾಜು ಅಂತ ಹೇಳಿ ಅವರಿಬ್ಬರು ಪ್ರೊಡ್ಯೂಸ್ ಮಾಡಿದರು. ಅದು ಒಂದು ರೀಮೇಕ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೊಂದು ಇಂಗ್ಲೀಷ್ ಫಿಲ್ಮ್. 40-50 ವರ್ಷಗಳ, ಒಂದು 60 ವರ್ಷಗಳ ಹಿಂದೆ ಸೋಫಿಯಾ ಲಾರೆನ್ದು ಹೂ ಲುಕ್ ಆಫ್ಟರ್ ಮೈ ಚಿಲ್ಡ್ರನ್ ಅಂತ ಹೇಳಿ ಒಂದು ಫಿಲ್ಮು. ಆ ಸಿನಿಮಾನ ಮಲಯಾಳಮಲ್ಲಿ ಸ್ಟೋರಿ ಕನ್ವರ್ಟ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಅವರು ಒಂದು ಸಿನಿಮಾ ಮಾಡಿದ್ರು, ಆಕಾಶದೂತಮ್ ಅಂತ ಹೇಳಿ. ಅದು ಸೂಪರ್ ಹಿಟ್ ಆಯಿತು. ಆ ಸಿನಿಮಾ ಸೂಪರ್ ಹಿಟ್ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಆ ರೈಟ್ಸ್ ತಂದುಬಿಟ್ರು ಇವರು. ತೆಲುಗಲ್ಲಿ ರೆಡಿ ಆಗ್ತಾಯಿತ್ತು. ತೆಲುಗು ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ನಾವು ಕನ್ನಡದಲ್ಲಿ ರಿಲೀಸ್ ಮಾಡ್ತೀವಿ ಅಂಥೇಳಿ ಈ ಪ್ರಜಾಶಕ್ತಿ ಸಿನಿಮಾನ ನಿಲ್ಲಿಸಿ ಈ ಸಿನಿಮಾ ಬೇಗ ಶೂಟ್ ಮಾಡಿದರು. ಬಿಕಾಸ್ ಸ್ಟೋರಿ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಫ್ಯಾಮಿಲಿ, ಅಪ್ಪ ಕುಡುಕ ಮಕ್ಕಳು ಅನಾಥವಾಗಿಬಿಡ್ತವೆ, ಈ ಥರದ್ದೊಂದು. ಸೊ ಆಲ್ರೆಡಿ ಅಲ್ಲಿ ಇದು ಮಲಯಾಳಮಲ್ಲಿ ತುಂಬ ದೊಡ್ಡ ಹಿಟ್ ಆಗಿದ್ದರಿಂದ ತುಂಬ ಬೇಗ ಇದು ಒಂದು 25-30 ಡೇಸಲ್ಲಿ ಸಿನಿಮಾ ಮುಗಿಸ್ಬಿಟ್ವಿ. ಇಡೀ ಕರ್ನಾಟಕ ಕಂಡ ಒಂದು ಅದ್ಭುತ ಸಿನಿಮಾ ಅಂತಂದರೆ ಕರುಳಿನ ಕೂಗು ಅಂತ ಹೇಳ್ಬೋದು. ಕಾರಣ ಈ ಕನ್ನಡ ಇತಿಹಾಸದಲ್ಲಿ ಯಾವ ಸಿನಿಮಾನಲ್ಲೂ ಇದು ಆಡಿಯನ್ಸ್ ಇಷ್ಟೊಂದು ಹತ್ತಿರಲಿಲ್ಲ, ಅಷ್ಟು ಅಳಿಸಿದ್ರು ಆ ಸಿನಿಮಾದಲ್ಲಿ. ಅಂದರೆ ನೋಡಿದವರೆಲ್ಲ ಕಣ್ಣು ಒದ್ದೆ ಆಗಿರ್ತಿತ್ತು. ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಹತ್ಕೊಂಬಂದಿರೋರು, ಎಲ್ಲರ ಮುಖನೂ ಡಲ್ ಆಗಿರ್ತಿತ್ತು. ಇನ್ಫ್ಯಾಕ್ಟ್ ಹೊರಗಡೆ ಜನ ಖರ್ಚೀಫ್ ಕೊಡ್ತಾರಪ್ಪ ಸಿನಿಮಾಗೆ ಹೋದರೆ ಅನ್ನೋ ಲೆವೆಲ್ಗೆ ರೇಗಿಸಿದ್ರು. ಆ ಲೆವೆಲ್ ಒಂಥರ ಏನಂತೀರಿ ಎಮೋಷ್ನಲ್ ಕಂಟೆಂಟ್ ಆಗಿತ್ತು. ಸಿನಿಮಾ ಅದ್ಭುತವಾಗಿತ್ತು. ಮತ್ತು ನಾವು ಶೂಟ್ ಮಾಡಿದ್ದ ಪ್ಯಾಲೇಸ್ ಗ್ರೌಂಡ್ಸಲ್ಲಿ, ಪ್ಯಾಲೇಸ್ ಒಳಗೇ ಒಂದು ಕಾಂಟ್ರಾಕ್ಟರ್ ಕ್ಲಬ್ ಅಂತ ಹೇಳಿತ್ತು. ಆ ಕಾಂಟ್ರಾಕ್ಟರ್ ಕ್ಲಬ್ಬನ್ನೇ ನಾವು ಮನೆ ಮಾಡ್ಕೊಂಡ್ವಿ, ಅಲ್ಲೇ ಶೂಟ್ ಮಾಡಿದೆ. ಇನ್ಫ್ಯಾಕ್ಟ್ ಅಲ್ಲೊಂದು ದೊಡ್ಡ ಘಟನೆ ನಡೀತು. ಒಂದು ಸಾಂಗ್ ಶೂಟ್ ಮಾಡ್ತಾಯಿದ್ವಿ. ವಿನಯ ಪ್ರಸಾದ್ ಅವರ ವಯಲಿನ್ ನುಡಿಸ್ತಾರೆ. 100 ಜನ ಸ್ಟೂಡೆಂಟ್ಸ್ ಶಿಷ್ಯಂದರು ಕೂತಿರ್ತಾರೆ. ಅಲ್ಲಿ ಫಸ್ಟ್ ಡೇ ಒಂದು 4-5 ಶಾಟ್ ತೆಗೆದ್ವಿ. ನಾವು ತೆಗಿಬೇಕಾದ್ರೆ ಇಲ್ಲ ಫಿಕ್ಸ್ಡ್ ಲೈಟ್ ಮಾಡಿದ್ವಿ. ಅಂದರೆ ಫಾಲ್ಸ್ ಸೀಲಿಂಗ್ ಇತ್ತು, ಈ ಥರ್ಮೋಕೋಲಿಂದ ಜೋಡಿಸಿರುವ ಫಾಲ್ಸ್ ಸೀಲಿಂಗ್ ಇತ್ತು. ಅದೊಂದು ಶೆಡ್. ಆ ಶೆಡ್ಡಲ್ಲಿ ದೂರದಿಂದ ಕೆಲವೆಲ್ಲ ಲೈಟ್ ಮಾಡ್ಕೊಂಡಿದ್ದೆ. ಅವ್ರಿಗೊಂದು ಬ್ಯಾಕ್ ಲೈಟ್ ಬೇಕಾಗಿತ್ತು ಅಂಥೇಳಿ ಅಲ್ಲೊಂದು ಬ್ಯಾಕ್ ಲೈಟ್ ಹಾಕಿದ್ದೆ. ಆ ಫಾಲ್ಸ್ ಸೀಲಿಂಗ್ ಒಳಗಿಂದ ಲೈಟ್ ಹಾಕಿದ್ದೆ. ಇಲ್ಲಿರೋಲ್ಲ ಕಟ್ ಅಂದಿದ ತಕ್ಷಣ ಏನು ಮಾಡೋರು, ಇಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡೋರು ಹುಡುಗರು. ಬಟ್ ಬ್ಯಾಕ್ ಲೈಟ್ ಯಾರೂ ಆಫ್ ಮಾಡ್ತಿರಲಿಲ್ಲ. ಅವ್ರ ಕಣ್ಣಿಗೂ ಕಾಣ್ತಾ ಇರಲಿಲ್ಲ, ಯಾಕಂದರೆ ಲೈಟ್ ಒಳಗಿಟ್ಟಿದ್ವಿ, ಬಚ್ಚಿಟ್ಟಿದ್ವಿ. ಅದನ್ನು ಸೋರ್ಸ್ ಕಾಣ್ತಿರಲಿಲ್ಲ ಅವರಿಗೆ. ಆ ಲೈಟ್ ಆಫ್ ಆಗಿದೆ, ಆನ್ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ. ಅದಕ್ಕೊಂದು ಎಲ್ಲೋ ಜೆಲ್ ಹಾಕಿದ್ವಿ. ಏನಾಯಿತು, ಆ ಎಲ್ಲೋ ಜೆಲ್ ಸುಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಹುಡುಗರು ಲೈಟ್ ಆಫ್ ಮಾಡಿಲ್ಲ. ಸುಡ್ತು ಕೆಳಗೆ ಬಿತ್ತು. ಯಾವಾಗ ಕೆಳಗೆ ಬಿತ್ತು ಎಲ್ಲರೂ ಎದ್ದು ಓಡಿದ್ರು. ಅಯ್ಯೋ ಇಮಿಡಿಯೇಟಾಗಿ ನಾನೇ ಫಸ್ಟ್ ನೋಡಿದ್ದೆ. ಇನ್ಫ್ಯಾಕ್ಟ್
ಇದು ಬೆಂಕಿ ಹತ್ಕೊಂಡಿದೆ ಅಂತೇಳಿ ಒಂದು ಆರ್ಸಕ್ಕೆ ಹೋದ್ವಿ, ಆಗಲಿಲ್ಲ. ವಿದಿನ್ 10-15 ಸೆಕೆಂಡಲ್ಲಿ ಒಂದು 20-30 ಫೀಟ್ ಅಷ್ಟು ಬೆಂಕಿ ಎಕ್ಸ್ಟೆಂಡ್ ಆಗೋಯ್ತು. ಇಮ್ಮಿಡಿಯೇಟಾಗಿ ಜನ್ರೇಟ್ರ್ ಆಫ್ ಮಾಡಿ, ಜನ್ರೇಟ್ರ್ ಒಂದು ವೇಳೆ ಆನ್ ಆಗಿದ್ದಿದ್ದರೆ ಜನ್ರೇಟ್ರು ಅಂದರೆ ರಿವರ್ಸ್ ಹೋಗ್ತಿರೋದು, ಪವರ್ ರಿವರ್ಸ್ ಆಗಿರೋದು. ಸೊ ಇಮಿಡಿಯೇಟಾಗಿ ಅದನ್ನು ಆಫ್ ಮಾಡಿಸಿ ಎಲ್ಲ ಲೈಟ್ ಗೀಟ್ ಇರೋ ಆರ್ಟಿಸ್ಟು ಅವರು ಇವರು ಎಲ್ಲ ಇರೋ ಬರೋ ಎಕ್ವಿಪ್ಮೆಂಟು ಲೈಟ್ಗಳೆಲ್ಲ ತೊಗೊಂಡು ಹೊರಗಡೆ ಹೋದರು. ವಿದಿನ್ ಮಿನಿಟ್ಸ್ ದಿ ಎಂಟೈರ್ ಶೆಡ್ ಗಾಟ್ ಬರ್nt, ಅಂದರೆ ಸುಟ್ಟೋಯ್ತು. ಅಂದರೆ 10 ನಿಮಿಷದಲ್ಲಿ 7-8 ನಿಮಿಷದಲ್ಲಿ ಈ ಇಡೀ ಆಡಿಟೋರಿಯಮ್ ಸುಟ್ಟೋಯ್ತು. ಏನಪ್ಪ ಇದು ಅಪಶಕುನ, ಹಿಂಗಾಗೋಯ್ತಲ್ಲ ನಮಗೆ ಅಂಥೇಳಿ ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಒಂಥರ ದುಃಖ ಆಗೋಯ್ತು ನಮಗೆಲ್ಲರಿಗೂ. ತುಂಬ ನನಗೂ ಒಂಥರ ಗಿಲ್ಟ್ ಇತ್ತು, ಏನಿದು ಹಿಂಗಾಗೋಯ್ತಲ್ಲ ಅಂಥೇಳಿ. ಯಾಕಂದರೆ ಯಾರ್ದೋ ಬೇಜವಾಬ್ದಾರಿಯಿಂದ ಆ ಲೈಟ್ ಆಫ್ ಮಾಡದೆ ಹಂಗೆ ಬಿಟ್ಟಿದ್ದರಿಂದ ಅದು ಆ ಪೇಪರ್ ಸುಟ್ಟು ಬೆಂಕಿಯಾಗಿ ಆ ಫಾಲ್ ಸೀಲಿಂಗ್ ಮೇಲೆ ಬಿದ್ದು ಇಡೀ ಫಾಲ್ ಸೀಲಿಂಗ್ ಎಲ್ಲ ಸುಟ್ಟೋಗೋ ಲೆವೆಲ್ಗಾಯಿತು. ನಂತರ ನನಗೂ ಒಂಥರ ಗಿಲ್ಟ್ ಕಾಡ್ತಾಯಿತ್ತು. ಸೊ ಇದನ್ನು ಹಿಂಗೆ ಈ ಹುಡುಗರು ಮಾಡಿದ ಕೆಲಸ ನನಗೆ ಕೆಟ್ಟ ಹೆಸರು ಆಗುತ್ತಲ್ಲ ಅಂಥೇಳಿ ಬೇಜಾರು ಮಾಡಿಕೊಂಡೆ. ಆಮೇಲೆ ನನ್ನ ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಇಫ್ ಯು ಡೋಂಟ್ ಮೈಂಡ್ ಐ ವುಡ್ ಮೈಂಡ್ ಕಾಂಪನ್ಸೇಟಿಂಗ್ ದಿ ಕಾಸ್ಟ್ ಅಂತಂದೆ. ಅವರು ಛೇ ಅದೆಲ್ಲ ಏನಿಲ್ಲ, ನೀನೇನು ಮಾಡಿಲ್ವಲ್ಲ, ಅದು ಯಾರ್ದೋ ಎಲ್ಲೋ ಆ್ಯಕ್ಸಿಡೆಂಟ್ ಇಸ್ ಅನ್ ಆ್ಯಕ್ಸಿಡೆಂಟ್, ನೀನೇನು ಅದಕ್ಕೇನು ಕೊಡಬೇಕಾದ ಅಗತ್ಯ ಇಲ್ಲ, ತೊಂದರೆ ಇಲ್ಲ, ಬೇಡ ಅಂಥೇಳಿ. ಸೊ ಈ ವಾಸ್ ಸೋ ಫ್ರೆಂಡ್ಲಿ. ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಸೊ ಲಕ್ಕಿಲಿ ಅದೇನು ಅಂಥ ದೊಡ್ಡ ಇದೇನಲ್ಲ, ಫಾಲ್ಸ್ ಸೀಲಿಂಗ್ ಬಂದು ಮಿನಿಮಮ್ ಡ್ಯಾಮೇಜ್ ಮಾಡಿಸ್ಕೊಳ್ಳೋಣ ಬಿಡಿ ಅಂತೇಳಿ ಫ್ರೆಶ್ಶಾಗಿ ಮಾಡಿದರು. ಮತ್ತೆ ಅಲ್ಲೇ ಶೂಟ್ ಮಾಡಿದ್ವಿ. ಸಿನಿಮಾ ಹಿಟ್ಟಾದ್ಮೇಲಂತೂ ಇರೋಬ್ಬರ ಇದು ನುಕ್ಕನ್ ಕಾರ್ನರ್ ಎಂಟೈರ್ ಕರ್ನಾಟಕ ಎಲ್ಲರೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ಸಿನಿಮಾನ. ಎಷ್ಟು ಜನ ನೋಡಿದರು ಅಂದರೆ ಕರುಳಿನ ಕೂಗು ಅಂತ ಹೇಳಿದ್ರೆ ಸಾಕು, ಯಪ್ಪ ಕರುಳು ಕಿತ್ತು ಬರ್ತಾಯಿದೆ ನಮಗೆ ಅಂತ ನನ್ನ ಲೆವೆಲ್ಗೆ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಒಳ್ಳೆ ದುಡ್ಡು ಸಂಪಾದನೆ ಮಾಡಿದರು. ಇಟ್ ವಾಸ್ ಅ ಸೂಪರ್ ಹಿಟ್ ಮೂವಿ. ಕರ್ನಾಟಕದಲ್ಲಿ ಒಂದು ದೊಡ್ಡ ಏನಂತೀರಿ, ಒಂದು ರೀಮೇಕ್ ಸಿನಿಮಾ ಈ ಲೆವೆಲ್ಗೆ ಒಂದು ಹಿಟ್ ಮಾಡ್ಬೋದು ಅನ್ನೋದನ್ನು ಡಿ ರಾಜೇಂದ್ರ ಬಾಬು ಅವರು ತೋರಿಸ್ಕೊಟ್ರು. ಅದಾದ ಕೂಡಲೇ ಇಮಿಡಿಯೇಟಾಗಿ ಆಗತಾನೆ ವರ್ಕಿಂಗ್ ವಿತ್ ಪ್ರಭಾಕರ್ ವಾಸ್ ಆಲ್ಸೋ ಪ್ರಭಾಕರ್ ವಾಸ್ ಎ ವೆರಿ ಎನರ್ಜೆಟಿಕ್ ಪರ್ಸನ್. ಇನ್ನೊಂದೇನು ಅಂದರೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರು ಡೈರೆಕ್ಟರ್ ಆಗಿಬಿಡ್ತಾರೆ ಆಗಾಗ. ಕಾರಣ ಏನು ಅಂತಂದರೆ ಅವರು ಡೈರೆಕ್ಟರ್ ಆಗಿದ್ದರು, ಆ್ಯಕ್ಟರ್ ಆಗಿದ್ದರು, ಕ್ಯಾಮ್ರಾಮನ್ ಆಗಿದ್ದರು, 108 ಏನೇನೋ ಆಗಿದ್ದರು, ಸ್ಟಂಟ್ಮ್ಯಾನ್ ಆಗಿದ್ದರು, 108. ಅವ್ರದ್ದೊಂದು ಅವಾಗ ರಾಜಾ ಅಂತಾನೆ, ಎಲ್ಲರೂ ರಾಜಾ ಅಂತಲೇ ಕರೆಯೋದು. ರಾಜಾ ಏನಮ್ಮ ಎಕ್ಸ್ಪೋಜರ್ 5-6 2-8 ಅನ್ನೋರು. ಸೊ ಪ್ರಭಾಕರ್ ಅವರು ಆ ಥರ ಆಗಾಗ ನಮ್ಮ ಡಿಪಾರ್ಟ್ಮೆಂಟ್. ಇನ್ಫ್ಯಾಕ್ಟ್ ಡೈರೆಕ್ಟ್ರನ್ನ ಕೇಳೋರು, ಇನ್ನೇ ರಜಾ ಶಾರ್ಟ್ ಇಷ್ಟನಾ ಅಷ್ಟೇನಾ ಹಂಗೆ ಹಿಂಗೆ ಅಂತ ಡೈರೆಕ್ಟ್ರ್ ಹತ್ರನ ಕೇಳಿದಾಗ ಡೈರೆಕ್ಟ್ರು ಲೇ ಪ್ರಭಿ ಮುಚ್ಕೊಂಡು ಮಾಡಲೇ ಅನ್ನೋರು. ಅವರು ಹೋಗೋಬರೋ ಫ್ರೆಂಡ್ಸ್ ಅವರು ಅಂದರೆ ಯಾವ ಲೆವೆಲ್ ಒಂಥರ ಇಟ್ಸ್ ಮೋರ್ ಆಫ್ ಅ ಫ್ಯಾಮಿಲಿ ಅನ್ನೋ ಥರನೇ ಇರ್ತಿತ್ತು. ಒಂಥರ ಅವರು ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಥರ ಅವರು ಇದ್ದರು ಅವರು. ಬಟ್ ಹೀ ನೋಸ್ ಅಫ್ಕೋರ್ಸ್, ಅವ್ರಿಗೆ ಗೊತ್ತಿಲ್ಲ ಅನ್ನೋದಲ್ಲ, ಗೊತ್ತಿತ್ತು ಅವರು ಇಂಥದ್ದು ಗೊತ್ತಿಲ್ಲ ಅಂತೆಲ್ಲ. ಎಲ್ಲರೂ ಓಕೆ ಎಲ್ಲದರಲ್ಲೂ ಮಾಸ್ಟ್ರೇನೆ ಒಪ್ಕೊಂಡೆ ನಾನು ಯೂಸ್ಟು. ಬಟ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಬಟ್ ಅವರು ಒಂದೇ ಒಂದು ನನಗೆ ಆಗಾಗ ಬೇಜಾರಾಗ್ತಿದ್ದೆದು ಅಂದರೆ ಅವರು ಕಾಲಿಗೆ ಗ್ಯಾಂಗ್ರೀನ್ ಆಗಿ ತೊಂದರೆ ಆಗಿ ಆಗಲೇ ಇತ್ತು. ಅದಕ್ಕೂ ಒಂದು 5 ವರ್ಷದ ಹಿಂದೆ ಮುಂಚೆ ಅವರು ಪ್ರಾಬ್ಲಮ್ ಇತ್ತು. ಡೈಲಿ ಬ್ಯಾಂಡೇಜ್ ಕಟ್ಕೊಂಬರೋರು, ಸೆಟ್ಟಲ್ಲಿ ವಾಸನೆ ಬರೋದು, ನಮಗೆ ಕೆಟ್ಟ ಒಂದು ದುರ್ನಾತ ಬರೋದು. ಅಂದರೆ he had to take care of that ಇದು ಪ್ರಾಬ್ಲಮ್ಮು. ಓಡೋಕ್ಕಾಗ್ತಿರ್ಲಿಲ್ಲ ಅವರಿಗೆ. ಸೊ ಯಾವಾಗಲೂ ಒಂದು ಬ್ಯಾಂಡೇಜ್ ಹಾಕ್ಕೊಂಡು ಬರೋರು ಸೆಟ್ಟಿಗೆ. ಅಯ್ಯೋ ಅನ್ಸೋದು. ಓಡೋ ಶಾಟು ಮತ್ತು ತುಂಬಾ ಗೊತ್ತಾಗುತ್ತೆ ನಿಮಗೆ, ಈಸ್ ಲಿಂಪಿಂಗ್ ಅನ್ನೋದು ಗೊತ್ತಾಗುತ್ತೆ ಆ ಥರದ ಶಾಟಲ್ಲಿ. ಸೊ ತುಂಬಾ ಕಷ್ಟ ಆಗ್ತಿತ್ತು ನಮಗೂ. ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾವು ಲೆಫ್ಟ್ ಬನ್ನಿ ರೈಟ್ ಬನ್ನಿ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಎನರ್ಜೆಟಿಕ್ ಆಗಿರೋರು ತೋರಿಸ್ಕೊಳ್ತಿರಲಿಲ್ಲ. ಬಟ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್ ನಮ್ಮೆಲ್ಲರಿಗೂ ಗೊತ್ತಿತ್ತಲ್ಲ ಈ ಥರದ್ದೊಂದು ಪ್ರಾಬ್ಲಮ್ ಅವರು ಇದೆ ಅಂತೇಳಿ. ಬಟ್ ಎನಿಯೋ ಇಟ್ ವಾಸ್ ಅವರಿಬ್ಬರ ಕಾಂಬಿನೇಷನ್. ನನಗೆ ಒಂದು ಡೌಟ್ ಇತ್ತು, ಈ ಸಿನಿಮಾ ನಾನು ಮಲಯಾಳಂ ನೋಡಿಲ್ಲ, ಇನ್ನೂ ಬಂದಿಲ್ಲ. ನಾನು ಮಲಯಾಳಂ ಸಿನಿಮಾ ನೋಡ್ದೇ ರೀಮೇಕ್ ಸಿನಿಮಾ ಮಾಡಿಬಿಟ್ವಿ ನಾವು. ಅಂದರೆ ಡೈರೆಕ್ಟರ್ ನೋಡಿರ್ಬೋದು ಮೋಸ್ಟ್ಲಿ.
ಆ್ಯಂಡ್ ಅವ್ರು ಖಂಡಿತ ನೋಡಿತಾನೆ ಅವರು ತೊಗೊಂಡಿರೋದು. ಸೊ ನಾನು ನೋಡಿಲ್ಲದೆ ಇರೋದ್ರಿಂದ ನನಗದೊಂದು ಫ್ರೆಶ್ ಫಿಲ್ಮ್ ಅಂತಲೇ ಅನಿಸ್ತಿತ್ತು. ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ಆಗ ಪ್ರಭಾಕರ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನನಗೊಂದು ಡೌಟ್ ಇತ್ತು, ವಿನಯ್ ಪ್ರಸಾದ್ ಪ್ರಭಾಕರ್ ಈ ಕಾಂಬಿನೇಷನ್ ವರ್ಕ್ ಆಗುತ್ತೋ ಇಲ್ವೋ, ಏನಿದು ನನಗೇನೋ ಒಂದು ಡೌಟ್ ಇತ್ತು. ಸಿನಿಮಾ ವರ್ಕ್ ಮಾಡಬೇಕಾದ್ರೆ ನನ್ನ ಕೆಲಸ ನಾನು ನೀಟಾಗಿ ಮಾಡ್ತಿದ್ದೆ, ಬಟ್ ಡೌಟ್ ಇರ್ತಿತ್ತು, ಇದು ವರ್ಕ್ ಆಗುತ್ತಾ, ಇದು ಪಕ್ಕಾ ಫ್ಯಾಮಿಲಿ ಇದೆ, ಏನಿದು ಅಂತ. ಕೊನೆಯಲ್ಲಿ ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಬರ್ತಾ ಎಲ್ಲ ಒಂಥರ ಯಾರಿಗೆ ಒಂಥರ ಸ್ಪಂದಿಸೋಕ್ಕೆ ಸಾಧ್ಯನೋ ಆ ಒಂದು ಸಿಚುಯೇಷನ್ನು ಅಂಥವರು ಕಣ್ಣೀರು ಹಾಕ್ಕೊಂಡು ಬಂದಿರೋದುಂಟು ಆ ಸಿನಿಮಾ ನೋಡಿ. ಆ ಸನ್ನಿವೇಶ ಇಡೀ ಸಿನಿಮಾನ ಹಿಡಿದಿಟ್ಬಿಡ್ತು. ಸೊ ನನಗನ್ಸಿದ್ದೇನು ಅಂತಂದರೆ, ಸಿನಿಮಾ ಏನಾದ್ರು ಹೇಳಿ ಯಾವ ರೀತಿ ಎಲ್ಲರೂ ಹೇಳ್ತಾ ಬನ್ನಿ, ಕಂಟೆಂಟ್ ಕೊನೆಗೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತಾರೆ. ಮತ್ತು ಎಮೋಷ್ನಲ್ಲಾಗಿ ಥಿಯೇಟ್ರಿಂದ ಹೊರಗೆ ಕಳಿಸ್ಬೇಕಾದ್ರೆ ಯಾವ ಫೀಲಲ್ಲಿ ನೀವು ಕಳಿಸ್ತೀರೋ ಅದು ಮನೆಗೆ ಹೋದ್ಮೇಲಂತೂ ಅದು ಗುಂಗರಿತಾ ಇರುತ್ತೆ. ಅದು ಆ ಥರದ್ದೊಂದು ವಿಸ್ಮಯ ಮತ್ತು ಅದ್ಭುತ ಸಿನಿಮಾ ಅಂತಂದರೆ ಕರಡಿನ ಕೂಗು. ಆ ಥರದ್ದೊಂದು ನನಗೆ ನಾನೇ ಆಶ್ಚರ್ಯ ಪಟ್ಕೊಂಡ ಸಿನಿಮಾ ಅದು. ಯಾಕಂದರೆ ಕಡಿಮೆ ಬಡ್ಜೆಟು, ಕಡಿಮೆ ದಿನಗಳಲ್ಲಿ ವರ್ಕ್ ಮಾಡಿದ್ದು, ಒಂದು ಅತಿ ದೊಡ್ಡ ಸಕ್ಸಸ್ ನೋಡಿದಂಥ ಸಿನಿಮಾ. ಎಲ್ರಿಗೂ ಖುಷಿ, ಕಡಿಮೆ ದಿನದಲ್ಲಿ ಶೂಟ್ ಮಾಡಿ ಇಷ್ಟು ದೊಡ್ಡ ಸಕ್ಸಸ್ ತೊಗೊಂಡ್ರಲ್ಲ ಇವರು ಅಂತ. ಹೌದು, ಅದ್ಭುತ. ಇನ್ಫ್ಯಾಕ್ಟ್ ನಾನು ಆ ಸಿನಿಮಾ ಅಮೇಝಿಂಗ್. ಇಟ್ ಇಸ್ ಲೈಕ್ ಏನಂತೀರಿ, ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೂಡ. ಸೊ ಡಿ ರಾಜೇಂದ್ರ ಬಾಬು ಅವ್ರನ್ನ ಇನ್ನೂ ಜಾಸ್ತಿ ಕ್ಲೋಸಾಗಿ ನೋಡುವ ಅವಕಾಶ ಸಿಕ್ತು ನನಗೆ. ಅಂದರೆ ಅವರು ವರ್ಕ್ ಸ್ಟೈಲ್ ಏನು ಅನ್ನೋದನ್ನು ಪ್ಯಾಷನೇಟಾಗಿ, ಅಂದರೆ ಪ್ರಜಾಶಕ್ತಿಯಿಂದ ಈ ಸಿನಿಮಾಗೆ ಸ್ವಲ್ಪ ಧಾರಾಳವಾಗಿದ್ದರು. ಮೇಕಿಂಗಲ್ಲೇ ಆಗಲಿ, ನನಗೆ ಎಕ್ವಿಪ್ಮೆಂಟ್ ಕೊಡ್ಸೋದ್ರಲ್ಲೇ ಆಗಲಿ, ಲೈಟ್ಸೇ ಆಗಲಿ, ಎಲ್ಲವೂ ಐ ಹ್ಯಾಡ್ ಸ್ವಲ್ಪ ಮೋಸ್ಟ್ ಮಾಡರ್ನ್ ಎಕ್ವಿಪ್ಮೆಂಟ್ ಇತ್ತು ಅವಾಗ. ಸೊ ಐ ಕುಡ್ ಡೂ ಸಮಥಿಂಗ್ ಆ್ಯಂಡ್ ಲಕ್ಕಿಲಿ ಆ ಜರ್ನಿ ಕೂಡ ಪಾಸ್ ಆಯಿತು. ಹೌದು. ಇಲ್ಲ, ಅವರು ಬೇಸಿಕಲಿ ಡಿ ರಾಜೇಂದ್ರ ಬಾಬು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಭಾಷ್ ಕೈ ಅಂತಲೇ ಕರಿತಿದ್ರು. ಆ ಥರ ಒಂದು, ಅಂದರೆ ಅವ್ರ ಸಿನಿಮಾಸ್ಕೋಪ್ ಕೈ ಯಾವಾಗಲೂ ಅವ್ರಿಗೆ ಹಿಂಗಂತಿರಲಿಲ್ಲ. ಅವರು ಹಿಂಗಂತಲೇ ಅಂತಿದ್ದು. ದಿಸ್ ಎ ಶಾರ್ಟ್ ಹಿಂಗಂತಿದ್ರು, ಶೋರ್ ಅಂತಿದ್ರು. ಹಿಂಗಂದರೆ ಸಿನಿಮಾಸ್ಕೋಪ್ ಅಂದರೆ ಅಷ್ಟೇ ಅಗಲ ಇಡ್ತಿದ್ರು ಶಾರ್ಟ್ಸು. ಅಂದರೆ ಮೋಸ್ಟ್ ಪ್ಯಾನರಮಿಕ್ ಇನ್ನೊಂದು ಹೆಸರೇ ಡಿ ರಾಜೇಂದ್ರ ಬಾಬು. ಆ ಲೆವೆಲ್. ಆಮೇಲೆ ಶಿಫ್ಟ್ ಫೋಕಸ್ ಜಾಸ್ತಿ ಮಾಡ್ತಿದ್ರು. ಅವರಿಂದ ಇವರು ರ್ಯಾಕ್ ಫೋಕಸ್ಸು, ಶಿಫ್ಟ್ ಫೋಕಸ್ ಅಂತ ಹೇಳ್ತಾರಲ್ಲ, ಆ ಥರದ ಶಾರ್ಟ್ಸ್ಗಳು ಆ ಥರ ಡಿಸೈನ್ ಮಾಡೋರು. ಆಮೇಲೆ ಇನ್ನೊಂದು ಅತಿ ದೊಡ್ಡ ಪ್ರಾಬ್ಲಮ್ ಅವ್ರ ಜೊತೆ ನನಗೆ ಆಗಿದ್ದು ಅಂತಂದರೆ, ಅವರು ಆರ್ಡ್ರಲ್ಲೇ ಶೂಟ್ ಮಾಡೋರು. ಒಂದು ಸೆಟಪ್ ಈ ಕಡೆ ಇದೆ ಮಾಡಿಬಿಡೋಣ ಅಂದರೆ ಅದನ್ನು ಒಪ್ತಾನೆ ಇರಲಿಲ್ಲ. ಅವ್ರಿಗೆ ಒಂದು ಡೈಲಾಗಿಗೂ ಇನ್ನೊಂದು ಡೈಲಾಗಿಗೂ ರಿದಮ್ ಸಿಗಬೇಕು. ಆಮೇಲೆ ಶಾರ್ಟ್ಸ್ ಒಂದು ತೆಗಿತಿರ್ಬೇಕಾದ್ರೆ ನೆಕ್ಸ್ಟ್ ಶಾರ್ಟು ಪ್ಲ್ಯಾನ್ ಮಾಡೋರು. ನಾವು ಆ ಶಾರ್ಟ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇನ್ನೊಂದು ಶಾರ್ಟ್ ಪ್ಲ್ಯಾನ್ ಮಾಡೋರು. ಈ ನೆವರ್ ಯೂಸ್ ಟು ಪ್ಲ್ಯಾನ್, ಹಿಂಗಿದೆ ಬ್ಲಾಕಿಂಗು, ಹಿಂಗೆ ಬರಬೇಕು, ಇದೆಲ್ಲ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಲ್ಲ ಅವರು. ಹೆಂಗೆ ಅಂದರೆ ಫಸ್ಟ್ ಶಾರ್ಟ್ ಒಂದು ಹೇಳ್ಬಿಡ್ತಾರೆ, ಅವ್ರ ತಲೆಯಲ್ಲಿ ಇರುತ್ತೆ ಎಷ್ಟು ಶಾರ್ಟ್ ಬರುತ್ತೆ, ಎಷ್ಟೊಂದು ಆ್ಯಂಗಲ್ಗಳು ಬರ್ತೀವಿ ಹೇಳಿ ಸರ್ ಅಂದರೆ ಹೇಳೋದೇ ಇಲ್ಲ ಅವರು. ಎಲ್ಲ ಆರ್ಡ್ರಲ್ಲಿ ಫಸ್ಟ್ ಶಾರ್ಟು ನೋಡಿ ಇದು, ಸೆಕೆಂಡ್ ಶಾರ್ಟು ಇದು, ಮೂರನೇ ಶಾರ್ಟ್ ಇದು ಅಂತಾರೆ. ಅಂದರೆ ಅಲ್ಲಿ ಹೋಗಿ ಲೈಟಿಂಗ್ ಮಾಡಿ ಅದನ್ನು ಬಿಟ್ಟು ಈ ಕಡೆ ಬಂದು ಮತ್ತೆ ಈ ಕಡೆ ಮತ್ತೆ ಆ ಕಡೆನೇ ಹೋಗ್ಬೇಕು. ಅಂದರೆ ಹೆಣ ಬಿದ್ದುಬಿಡೋದು ನಮಗೆ. ಎಲ್ಲ ಆ್ಯಂಗಲ್ಲೂ ಲೈಟಿಂಗ್ ಮಾಡ್ಕೊಂಡು ಪ್ರತಿ ಶಾರ್ಟ್ಗೂ ಎಲ್ಲ. ಆಮೇಲೆ ನಮಗೆ ಇರೋ ಚಿಂತೆ ಏನು ಅಂದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತಲ್ಲ ಅಂತ. ಫಸ್ಟ್ ಶಾರ್ಟಿಗೆ ನಾವು ಎಕ್ಸ್ಪೋಜರ್ 5-6 ಇಟ್ಟಿರ್ತೀವಿ ಅಂದ್ಕೊಳ್ಳಿ. ಎಕ್ಸ್ಪೋಜರ್ 5-6 ಏನೋ ಒಂದು ಪರ್ಟಿಕ್ಯುಲರ್ ಲೈಟ್ ಇಟ್ಟಿರ್ತೀವಿ. ಬ್ಯಾಕ್ಗ್ರೌಂಡ್ ನಾನು ಹೇಳೋದ್ರ ರೀತಿ ಕೇಳಲ್ಲ ಅದು. ಎವ್ರಿ ಟೈಮ್ 5 minutes, ಎವ್ರಿ 2 minutes ಲೈಟ್ ಆ್ಯಂಗಲ್ ಕೀಪ್ಸ್ ಚೇಂಜಿಂಗ್. ಅದು ಚೇಂಜ್ ಆಗ್ತಿದ್ರೆ ಅದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಆ ಆ್ಯಂಗಲಲ್ಲಿರೋದಲ್ಲೇ ತೆಗೆದುಬಿಡೋಣ ಅಂದರೆ ಕೇಳ್ತಾನೆ ಇರಲಿಲ್ಲ. ಅದು ಅವ್ರ ಸ್ಟೈಲ್ ಆಗಿತ್ತು. ಅಂದರೆ ಅವ್ರ ಸ್ಟೈಲಿಗೂ ನಾವು ವರ್ಕ್ ಮಾಡ್ತಿದ್ವಿ. ಆ ಥರದ್ದೊಂದು ಅವರು ಆರ್ಡ್ರಲ್ಲೇ ಹೋಗಿ ಶೂಟ್ ಮಾಡ್ತಿದ್ರು. ಫಸ್ಟ್ ಇವ್ರು ಮಾತಾಡ್ತಾರೆ ಅಂದರೆ ಅವ್ರದ್ದು, ನೆಕ್ಸ್ಟ್ ಇವ್ರು ಮಾತಾಡ್ತಾರೆ ಅಂದರೆ ಇವರು. ಎಲ್ಲ ಆರ್ಟಿಸ್ಟು ಗುಡ್ಡೆ ಹಾಕ್ಕೊಂಡು ಕೂತಿರ್ತಿದ್ರು ಸೆಟ್ಟಲ್ಲಿ. ಅಂದರೆ ಒಂದು ಸೆಟ್ಟಿಗೆ ಬಂದರೆ ಇಡೀ ಎಲ್ಲ ಆರ್ಟಿಸ್ಟು. ಆಮೇಲೆ ಇನ್ನೊಂದು ಏನಂದರೆ, ಅವರು ಡೈರೆಕ್ಷನ್ ಮಾಡಬೇಕಾದ್ರೆ ಆರ್ಟಿಸ್ಟ್ಗಳು ತುಂಬ ಖುಷಿಪಟ್ಟು ಸೆಟ್ಟಲ್ಲೇ ಕೂತ್ಕೊಳ್ಳೋರು. ಹೆಂಗೆ ಮಾಡ್ತಾರೆ ಇವರು ಏನು ಅಂದರೆ ನೋಡೋರು, ಅವ್ರ ಡೈರೆಕ್ಷನ್ ನೋಡೋದೇ ತುಂಬ ಖುಷಿ ಆಗ್ತಿತ್ತು ತುಂಬ ಜನಗಳಿಗೆ. ತುಂಬ ಆಮೇಲೆ ಅವರು ಅಷ್ಟೇ ವೆಲ್ ಡ್ರೆಸ್ಡ್, ವೆಲ್ ಬಿಹೇವ್ಡ್, ತುಂಬ ಆರ್ಟಿಕ್ಯುಲೇಷನ್. ಅಂದರೆ ಎಲ್ಲರನ್ನೂ ನಡ್ಸ್ಕೊಳ್ಳೋ ರೀತಿ ತುಂಬ ಮುದ್ದಾಗಿ ನಡ್ಸ್ಕೊಳ್ಳೋರು. ತುಂಬ ಏನಂತೀರಿ, ಕ್ಲಾಸ್ ಆಗಿದ್ರು.
ಒಂದು ಒಳ್ಳೆ ಜಾಗ ಪ್ಯಾಕಪ್ ಅಂದ ಕೂಡಲೇ ಬರಬಾ ಇಲ್ಲೆಲ್ಲ ಗುಂಡಾಕಣ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಡೋರು. ನಾನು ಕಟ್ ಅಂದಿದ ತಕ್ಷಣ ಓಕೆ ಅಂತ ಕೇಳ್ತಾರೆ. ನಾವು ಓಕೆ ಅಂತ ನಾರ್ಮಲ್ ವಾಯ್ಸಲ್ಲಿ ಹೇಳಿದ್ರೆ ಯಾಕೆ ಒನ್ ಮೋರ್ ಬೇಕಾ ಅಂತ ಕೇಳೋರು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲ್ಮ್ಸ್, ಕಾರ್ಪೊರೇಟ್ ಫಿಲ್ಮ್ಸ್, ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.